ನಾವು ಐ ಡೋಂಟ್ ಥಿಂಕ್ ಸೊ ನಾವು ಒಂದು ಸಿವಿಲೈಸ್ಡ್ ಅಂತ ನಾನು ಹೇಳೋದಕ್ಕೆ ನಾನು ಕಂಪ್ಲೀಟಾಗಿ ಇಷ್ಟಪಡೋದಿಲ್ಲ. ಯಾಕೆಂದರೆ ನಾವು ನಾಗರಿಕರು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ, ಆದರೆ ಎಷ್ಟು ಮಟ್ಟಿಗೆ ನಾವು ನಾಗರಿಕತೆಯಿಂದ ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಫಾಲ್ಸ್ ಪ್ರೆಸ್ಟೀಜಿಂದ ಹೋಗ್ತಾ ಇದ್ದೀವಿ, ಅತಿಯಾದ ಟೆನ್ಷನ್ ತೊಗೊಳ್ತಾ ಇದ್ದೀವಿ, ಅತಿಯಾದ ಸ್ಟ್ರೆಸ್ನಲ್ಲಿ ಇರ್ತೀವಿ. ಸೊ ಇವತ್ತಿನ ದಿನ ನಮ್ಮ ಹೃದಯಕ್ಕೆ ಅದೆಲ್ಲವನ್ನು ತಡ್ಕೊಳ್ಳುವಂಥ ಶಕ್ತಿ ಅಷ್ಟು ಮಟ್ಟಿಗಿಲ್ಲ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಆಹಾರ ತಜ್ಞರು ಕೀರ್ತಿ ಕಿರಸಾವ ಇದ್ದಾರೆ. ಕೀರ್ತಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಆಗಲೇ ಹೇಳ್ತಾ ಇದ್ದಂಥ ರೀತಿಯಲ್ಲಿ ಅತಿ ಹೆಚ್ಚು ಯುವಕ ಯುವತಿಯರಲ್ಲಿ ಹೃದಯ ಸ್ತಂಭನ, ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಈಗ ಕೂತಿದ್ರಂತೆ ಇನ್ನೊಂದು ನಿಮಿಷಕ್ಕಿಲ್ಲ ಅಂತ ಹೇಳ್ತೀವಿ, ಏನೋ ಪಾಠ ಮಾಡ್ತಿದ್ರು ಇಲ್ಲ ಅಂತ ಹೇಳ್ತೀವಿ. ಸೊ ನಿಂತ್ಕೊಂಡಿದ್ದವ್ರು ಹಾಗೆ ಕುಸ್ತು ಬಿದ್ದು ಹೋಗ್ತಾರೆ. ಸೊ ಏನು ಕಾರಣ ಅಂತ ಅನ್ಸುತ್ತೆ? ಅದು ಕೂಡ ಆಫ್ಟರ್ ಕೋವಿಡ್ ಜಾಸ್ತಿ ಆಗಿದೆ. ಈ ಹೃದಯ ಕಾಯಿಲೆ ಅಥವಾ ಹಾರ್ಟ್ ಅಟ್ಯಾಕ್ ಇದೆಲ್ಲನೂ ನಮ್ಮ ಲೈಫ್ ಸ್ಟೈಲ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಲೈಫ್ ಸ್ಟೈಲ್ ಅಂತ ತಿಳ್ಕೊಂಡು ನೀವಾಗಲೇ ಹೇಳಿದ್ರಿ, ನಾವು ನಾಗರಿಕತೆನ ಹೆಚ್ಚಾಗಿ ಇದು ಮಾಡಿಕೊಂಡು ನಮ್ಮ ಲೈಫ್ನ ನಾವು ಡೇಂಜರಸ್ ಝೋನ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಖಂಡಿತವಾಗಿಯೂ ಅದು ಸತ್ಯವಾದ ಮಾತು. ನಾವು ಸಿವಿಲೈಸೇಷನ್ ಅಂತ ತಿಳ್ಕೊಂಡು ನಮ್ಮ ಆರೋಗ್ಯನ ಅದಕ್ಕೆ ಬಲಿ ಕೊಡ್ತಾ ಹೋಗ್ತಾ ಇದ್ದೀವಿ. ಲಾಟ್ ಆಫ್ ಟೆನ್ಷನ್ ಇರಬೇಕು ಜೀವನದಲ್ಲಿ, ಬಟ್ ಆದರೆ ಹೆಚ್ಚು ಆಂಗ್ಸೈಟಿ ಆಗಿರ್ಬೋದು, ಹೆಚ್ಚು ಒತ್ತಡ ಇರ್ಬೋದು, ಇದೆಲ್ಲ ಮನುಷ್ಯನ ಜೀವನಕ್ಕೆ ಅಗತ್ಯ ಇಲ್ಲ. ಎಷ್ಟು ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಆಹಾರ, ಒಳ್ಳೆಯ ವ್ಯಾಯಾಮ ಮತ್ತು ಮಾನಸಿಕ ಸಮತೋಲನ, ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು, ಆರೋಗ್ಯಕರವಾದ ಜೀವನ ಸಾಗಿಸ್ಬೇಕು ಅಂತ. ಅಷ್ಟೇ ಅಲ್ಲ, ನಮ್ಮ ಹೃದಯ ಎಷ್ಟು ಆಂಗ್ಸೈಟಿ, ಎಷ್ಟು ಪ್ರೆಷರ್ನ ತಗೊಳ್ಲಿಕ್ಕಾಗುತ್ತೋ ಅಷ್ಟೇ ತಗೊಳ್ಲಿಕ್ಕಾಗೋದು. ಸಡನ್ನಾಗಿ ನೀವು ತಿನ್ನೋ ಆಹಾರದಲ್ಲಿ ಏರುಪೇರು ಮಾಡಿಕೊಂಡು ಹೆಚ್ಚು ಉಪ್ಪಿನಂಶ ದೇಹಕ್ಕೆ ಸೇರ್ತಾ ಹೋಗಿ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ದೇಹಕ್ಕೆ ಸೇರ್ತಾ ಹೋದರೆ ರಕ್ತ ಗಟ್ಟಿಯಾಗ್ತಾ ಹೋಗುತ್ತೆ. ಸೊ ಅದರದ್ದು ಪ್ಯೂರಿಟಿ ಆಗಿರ್ಬೋದು, ಅದರದ್ದು ಲಿಕ್ವಿಫೈಯಿಂಗ್ ನೇಚರ್ ಆಗಿರ್ಬೋದು, ಇದು ಕಮ್ಮಿ ಆಗ್ತಾ ಹೋದಾಗ ಖಂಡಿತ ಅದು ಹೃದಯಕ್ಕೆ ಹಾನಿಕಾರಕ ಆಗುತ್ತೆ. ಅಷ್ಟೇ ಅಲ್ಲ, ತಿನ್ನೋದೊಂದೇ ಅಲ್ಲ, ನಾವು ದೇಹ ದಂಡನೆಯೇ ಮಾಡ್ತಾ ಇಲ್ಲ. ದೇಹ ದಂಡನೆ ಮಾಡಿಲ್ಲ ಅಂತ ಅಂದರೆ ಹ್ಯೂಮನ್ ಇಸ್ ಅ ಮೆಷಿನ್. ಒಂದು ಮೆಷಿನ್ನ ನೀವು ತಗೊಂಡು ಹಾಗೆ ಸುಮ್ಮನೆ ಇಟ್ಟರೆ, ಮಿನಿಮಲ್ ಯೂಸ್ ಮಾಡಿಕೊಂಡು ಖಂಡಿತ ಐರನ್ ರಸ್ಟಿಂಗ್ ಹೆಂಗಾಗುತ್ತೆ, ಅದೇ ರೀತಿ ನಮ್ಮ ದೇಹದ ಚಲನೆ ಆಗಿರ್ಬೋದು, ಲ್ಯೂಬ್ರಿಕೇಶನ್, ಬೋನ್ ಎಲ್ಲ ಜಾಯಿಂಟ್ಸಲ್ಲೂ ಲ್ಯೂಬ್ರಿಕೇಟಿಂಗ್ ಅಂಶಗಳಿರ್ತವೆ. ಇದೆಲ್ಲ ಅದರದ್ದು ಕ್ರಿಯೆನ ಕಳ್ಕೊತಾ ಹೋಗ್ತವೆ. ಅವಾಗ ಏನಾಗುತ್ತೆ, ದೇಹ ಕುಗ್ತಾ ಹೋಗುತ್ತೆ, ಹಲವಾರು ಕಾಯಿಲೆಗಳಿಗೆ ನಾವು ಒಳಗಾಗ್ತೀವಿ. ಅದರಲ್ಲಿ ಮೇಜರ್ ಆಗಿ ಕೊಲೆಸ್ಟ್ರಾಲ್ ಆಗಿರ್ಬೋದು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಇದೆಲ್ಲದಕ್ಕೂ ಮೂಲ ಕಾರಣ ಒಬೇಸಿಟಿ ಅಂತ ಹೇಳ್ತೀವಿ. ದೇಹ ತೂಕ ಯಾರು ಗಮನ ಹರಿಸಲ್ವೋ ಅವರಿಗೆ ಹಲವಾರು ರೋಗಗಳು ಕಾಣಿಸ್ಕೊಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ನೀವು ಒಬೇಸಿಟಿ ಬಗ್ಗೆ ಮಾತಾಡ್ತಾ ಇದ್ರಿ, ಬೇರೆ ಬೇರೆ ವಿಚಾರ. ಇವತ್ತಿನ ದಿನದಲ್ಲಿ ಹೇಗಾಗೋಗಿದೆ, ವೆನ್ ಇಟ್ ಕಮ್ಸ್ ಟು 30 years ಒಳಗಿರೋರಲ್ಲಿ ಇದು ಹೆಚ್ಚಾಗ್ತಿದೆ ಅಂದಾಗ ಐ ಥಿಂಕ್ ಅವರ ಒಂದು ರಾಂಗ್ ವೇ ಆಫ್ ಲೀಡಿಂಗ್ ಲೈಫ್ ಇರ್ಬೋದು, ಬೇರೆ ಬೇರೆ ದುರ್ವ್ಯಸನಗಳಿರಬಹುದು. ಹೆಣ್ಮಕ್ಳು ಫಾರ್ ದ್ಯಾಟ್ ಮ್ಯಾಟರ್ ಯೂಶಲಿ ಹೇಳ್ತಾರೆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಬಹಳ ಕಡಿಮೆ, ಯಾಕಂದರೆ ದ ಮಂತ್ಲಿ ಮೆನ್ಸ್ಟ್ರುಯಲ್ ಸೈಕಲ್ಸ್ ಏನಾಗುತ್ತೆ ಅದು ಇಟ್ ಇಸ್ ಸಪೋರ್ಟಿಂಗ್ ದೆಮ್ ಅನ್ನುವಂಥ. ಬಟ್ ಈಗ ನೋಡಿದಾಗ ಹೆಣ್ಮಕ್ಳಲ್ಲಿನ ಒಂದು ಬಿಹೇವಿಯರ್ಸು ಚೇಂಜ್ ಆಗಿದೆ, ಅವರ ಒಂದು ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಾನು ಹೇಳ್ದಂಗೆ ಮಾಡರ್ನೈಸೇಷನ್ ಅನ್ನುವಂಥ ಒಂದು ಇದರಲ್ಲಿ ಆಹಾರ ಪದ್ಧತಿಗಳು ಚೇಂಜ್ ಆಗ್ತಾ ಇದೆ. ಇವಾಗ ಎಷ್ಟು ಜನದ ಮನೆಯಲ್ಲಿ ನೀವು ಹಳೆ ಕಾಲದ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಮಾಡ್ತಿದ್ದಂಥ ಆಹಾರ ಪದ್ಧತಿಯನ್ನು ನೋಡೋದಕ್ಕೆ ಸಾಧ್ಯ? ಇವತ್ತು ಫುಡ್ ಸ್ಟೈಲ್ನ ನೀವು ತೆಗೆದುಕೊಳ್ತಾ ಹೋದರೆ ಇಟ್ಸ್ ಲೈಕ್ ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ವೆಸ್ಟರ್ನ್ ಕಂಟ್ರಿ ಫುಡ್ ಕಲ್ಚರ್ ಏನಿದೆ, ಅದನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ? ಖಂಡಿತವಾಗೂ ನೀವಾಗಲೇ ಹೇಳ್ದಂಗೆ ಸಿವಿಲೈಸೇಷನ್, ನಾವು ನಮ್ಮ ಆಹಾರ ಪದ್ಧತಿನೇ ಬಿಟ್ಬಿಟ್ಟು ಬೇರೆ ದೇಶದ ಪದ್ಧತಿನ ನಾವು ಫಾಲೋ ಮಾಡಿದಾಗ ಖಂಡಿತವಾಗೂ ಅದು ನಮ್ಮ ದೇಹಕ್ಕೆ ಸೂಕ್ತ ಆಗೋದಿಲ್ಲ. ಈ ಚೀಸ್ ಆಗಿರ್ಬೋದು, ಬರ್ಗರ್ಸ್ ಆಗಿರ್ಬೋದು, ಪಿಜ್ಜಾಸ್ ಆಗಿರ್ಬೋದು, ಈಗಿನ ಅಪ್ಕಮಿಂಗ್ ಸಿವಿಲೈಸೇಷನ್ ನಾವೇನು ಟ್ರೆಂಡ್ ಸೆಟ್ಟಿಂಗ್ ಫುಡ್ಡಲ್ಲಿ ಏನು ಟ್ರೆಂಡ್ ಸೆಟ್ ಆಗ್ತಾ ಇದೆ, ಇದೆಲ್ಲ ಅಗತ್ಯ ಇಲ್ಲ ನಮ್ಮ ದೇಹಕ್ಕೆ. ಹಿಂದೆ ಯೂಸ್ ಮಾಡ್ತಾ ಇದ್ರು ನಮ್ಮದು ಸ್ಟೇಪಲ್ ಫುಡ್ ಅಂತ ಕರಿತೀವಿ. ನಮ್ಮ ಸೀಸನ್ಗೆ ಅನುಗುಣವಾಗಿ, ನಮ್ಮ ಜಾಗಗಳು, ನಾವು ಹುಟ್ಟಿರೋ ಜಾಗಗಳಿಗೆ ಅನುಗುಣವಾಗಿ ಒಂದಷ್ಟು ಸ್ಟೇಪಲ್ ಫುಡ್ ಅಂತ ಇರ್ತಿತ್ತು. ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಜೋಳ, ನಮ್ಮ ಸೌತ್ ಇಂಡಿಯಾ ಮಧ್ಯದ ಕರ್ನಾಟಕ ಮಂಡ್ಯ ಈ ಕಡೆ ಎಲ್ಲ ಬಂದರೆ ರಾಗಿ, ಕೆಳಗಡೆ ಇನ್ನು ಕೇರಳ ಆ ಕಡೆ ಎಲ್ಲ ಹೋದರೆ ಕೆಂಪಕ್ಕಿ, ಈ ಥರದ್ದೆಲ್ಲ ನಮ್ಮ ಸ್ಟೇಪಲ್ ಫುಡ್ ಆಗಿರುತ್ತೆ. ಇದರಲ್ಲಿ ಹೆಚ್ಚು ನಾರಿನಂಶ ಇರುತ್ತೆ, ರಕ್ತನ ಶುದ್ಧೀಕರಣ ಮಾಡುವಂಥ ಫೈಬರ್ ಅಂಶ ಇದರಲ್ಲೆಲ್ಲ ಹೆಚ್ಚಾಗಿರುತ್ತೆ. ಇಂಥದನ್ನ ನಾವು ಬಿಟ್ಟು
ಸಿವಿಲೈಸೇಷನ್ ಅನ್ನೋ ಒಂದು ಇದರಲ್ಲಿ ನಾವು ಬೇರೆ ಆಹಾರಗಳನ್ನ ನಮ್ಮ ದೇಹಕ್ಕೆ ತಗೊಂಡಾಗ ಖಂಡಿತವಾಗೂ ಅದು ನಮ್ಮ ರಕ್ತದ ಮೇಲೆ ತೀರಾ ಕೆಟ್ಟು ಪರಿಣಾಮ ಬೀರುತ್ತೆ. ಓಕೆ, ಯಾ ಪ್ಲೀಸ್ ಕಂಟಿನ್ಯೂ, ಏನು ಹೇಳ್ತಾ ಇದ್ದಾರೆ. ಸೊ ರಕ್ತದಲ್ಲಿ ಕೆಟ್ಟ ಪರಿಣಾಮ ಬೀರೋದು ಅಂದರೆ ಅದರಲ್ಲಿ ಕೊಬ್ಬಿನಂಶ ಹೆಚ್ಚಾಗ್ತಾ ಹೋಗೋದು. ಸೊ ಕೊಬ್ಬು ಏನು ಮಾಡುತ್ತೆ, ರಕ್ತನ ಗಟ್ಟಿ ಮಾಡುತ್ತೆ. ಸೊ ಹಾಗಾಗಿ ಹಲವಾರು ಕಂಡೀಷನ್ಸ್ಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಹೆಚ್ಚು ನಾರಿನ ಪದಾರ್ಥ ಇರುವಂಥ ಆಹಾರಗಳನ್ನ ಯಾರು ಸೇವನೆ ಮಾಡ್ತಾರೋ ಅವರಿಗೆ ರಕ್ತದ ಒತ್ತಡ ಇರೋದಿಲ್ಲ. ರಕ್ತದ ಒತ್ತಡ ಇಲ್ಲ ಅಂತ ಅಂದರೆ ರಕ್ತ ಈಸಿಯಾಗಿ ಎಲ್ಲ ನರಗಳಿಗೂ ಚಲನೆ ಆಗುತ್ತೆ. ಸೊ ಆವಾಗ ಯಾವುದೇ ರೀತಿ ಒತ್ತಡ ಇಲ್ದಿರ ಹೃದಯ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ.